ಈ ಹರಿಜನ್ಸ್ ಏನು ಮಾಡ್ತಾರೆ, ಅವರೆಲ್ಲ ಸರ್ಕಾರ ಬಹಳ ಸಪೋರ್ಟ್ ಮಾಡ್ತಾ ಇದ್ದಾರೆ ಈಗ ಅವ್ರಿಗೆ. ಯಾಕಪ್ಪ ಇವರೆಲ್ಲ ರೈತರೆಲ್ಲ ಹಾಗೆ ಅಂತ ಆ ಸಪೋರ್ಟ್ ಮಾಡೋದ್ರಿಂದ ಅವ್ರೇನು ಮಾಡ್ತಾರೆ, ಅವರು ಬೆಳವಣಿಗೆಗೆ ಹೋಗಲ್ಲ, ಬೆಳೆ ಬೆಳೆಯೋದಿಲ್ಲ, ಈ ಕಡೆ ಜನರ ಹತ್ರ ಸೇರ್ಕೊಳ್ಳೋದಿಲ್ಲ, ಏನು ಮಾಡೋದಿಲ್ಲ. ಹೀಗೆಲ್ಲ ಮಾಡಿ ಕಡೆಗೆ ರದ್ದಂತ ಎಬ್ಬಿಸ್ತಾ ಇದ್ರು. ಕಡೆಗೆ ಹರಿಜನ್ ಚಂದ್ರಪ್ಪ ಮರ್ಡರ್ ಆಗ್ಬಿಟ್ಟ. ಹೀಗೆ ಒಂದು ಕೇಸಲ್ಲಿ ಅವನಿಗೆ ಕರ್ಕೊಂಡೋಗಿದ್ದೆ ಸೀದಾ ಸೋಲಾಪುರದಲ್ಲಿ ಅವನಿಗೆ ಮರ್ಡರ್ ಮಾಡಾಕ್ಬಿಟ್ರು ಹರಿಜನ್ ಚಂದ್ರಪ್ಪಗೆ. ಅದು ಬಹಳ ಒಂದು ಟೆನ್ಷನ್ ಆಗೋಗಿತ್ತು ಅವು ಆ ಸುತ್ತಮುತ್ತಲು ಎಲ್ಲ. ಅಲ್ಲಿ ಯಾತಕ್ಕಂತ ಹೇಳಿದ್ರೆ ಸರ್, ನಾನು ಹೇಳೋದು ಹರಿಜನ್ ಚಂದ್ರಪ್ಪ ಅವನು ಚೆನ್ನಾಗಿದ್ದರೆ ಇವತ್ತು ಸಹ ಇರ್ತಾ ಇದ್ದ. ಏನೋ ಹಳೆ ಆಕ್ಟಿವಿಟೀಸ್ ಎಲ್ಲ ಬಿಟ್ಬಿಟ್ಟಿದ್ದೀನಿ ಅಂತ ಹೇಳಿದೆ. ಆದರೆ ಈ ಚಂದ್ರಪ್ಪ ಏನು ಮಾಡಿದ್ದಾನೆ, ಕೆಲವರು ಈಗ ಹರಿಜನ್ ಬದ್ದಪ್ಪ ಅವನ ಕಡೆವರೆಗೂ ಸ್ವಲ್ಪ ಇದು ಮಾಡಿದ್ದಾನೆ, ಅವನು ಬಹಳ ಟಾರ್ಚರ್ ಮಾಡಿದ್ದಾನೆ. ಅವ್ರಿಗೆಲ್ಲ ಮಾಡಿದಾಗ ಕಡೆಗೆ ಅವನೇನು ಮಾಡ್ದ, ಇವನ ಕಡೆಗೆ ಏನನ ಅಲ್ಲೇನಿಲ್ಲ, ಮಾತೇ ಇಲ್ಲ, ಫಿನಿಶ್. ನೀವು ಯಾತಕ್ಕಂದ್ರೆ ಅಲ್ಲಿಂದ ಬೈಲಹೊಂಗಲಲ್ಲಿ ಒಂದು ಊರಿದೆ, ತಾಲೂಕಾ ಪ್ಲೇಸಿಗೆ ಆಗೋಗ್ಬಿಡ್ತು, ಬೈಲಹೊಂಗಲ್ ಅಂತ, ಬೆಳಗಾಂ ಡಿಸ್ಟಿಕ್ಕಲ್ಲಿ. ಅಲ್ಲಿ ನೀವು ಏನು ಈಗೆಲ್ಲ ಬಹಳ ಉದ್ಧಾರ ಆಗೋಗ್ಬಿಟ್ಟಿದೆ ಸರ್. ಮೊದಲು ಇದು ಹೆಣನ ತಲೆನ ತಗೊಂಡೋಗ್ತಾ ಇದ್ರು, ತಗೊಂಡೋಗಿದ್ದೆ ಸ್ವಾಮಿ ಸಾಹೇಬ್ರೆ ಅದೊಂದು ಕೇಸ್ ರಿಜಿಸ್ಟರ್ ಮಾಡಿ ಅಂತ ಹೇಳಿದೆ. ಅವ್ರ ಟೇಬಲ್ ಮೇಲೆ ಅದನ್ನು ಇಡ್ತಾ ಇದ್ರು, ಏನೋ ಕತ್ತನ. ಕಡೆಗೆ ಪೊಲೀಸ್ನವರು ಏನಪ್ಪ ಮಾಡೋದಂತ ಕೇಸೆಲ್ಲ ರಿಜಿಸ್ಟರ್ ಮಾಡಿ ಅವ್ನಿಗೆ ಅರೆಸ್ಟ್ ಮಾಡಿ, ನಂಗೆ ಏನೇನೋ ಮಾಡಿ ಇಂಥವರೆಲ್ಲ ನಾವು ಸೇರ್ಕೊಂಡು ಮಾಡಿದ್ದೀವಿ, ಎಲ್ಲರಿಗೂ ಅರೆಸ್ಟ್ ಮಾಡ್ತಾಯಿದ್ರು, ಕಳಿಸ್ತಾ ಕೇಸ್ ಖಲಾಸ್ ಆಗ್ತಾಯಿತ್ತು. ಅಂಥ ಒಂದು ಪ್ಲೇಸು ಈಗ ಬಹಳ ಚೆನ್ನಾಗಾಗಿದೆ ಈಗ, ಯಾವುದು ಬೈಲಹೊಂಗಲ್ಲು. ಈಗ ಹಾಗೆ ಈಗ ಬೇರೆ ಊರುಗಳು ಈಗ ಅಲಮೇಲೂ ಹಾಗೆ ಮಾಡಬೇಕು ಅಂತ ಹೇಳಿದೆ ಪ್ರಯತ್ನ ಪಟ್ಟರು ನಮ್ಮ ಇವರು ಅಲೋಕ್ ಕುಮಾರ್ ಅವರೆಲ್ಲ. ಬಟ್ ಏನು ಮಾಡೋದು, ಜನ ಸಂಪರ್ಕ ಒಂದು ಸಭೆಗಳು ಮಾಡ್ತಾ ಇರಲಿಲ್ಲ ಅಲ್ಲಿ ಪೊಲೀಸ್ನವರು ಜನ ಸಾಮಾನ್ಯರ ಹತ್ರ ಹೋಗ್ತಾ ಇರಲಿಲ್ಲ. ಮತ್ತು ಪೊಲೀಸ್ನವರು ಇದು ಏನಪ್ಪ ಅಲ್ಲಿಂದ ರೌಡಿಸಮ್ಗಳಾಗಿ ಎಕ್ಸ್ಟಾರ್ಷನ್ ಮಾಡೋರಾಗಲಿ ಇವ್ರ ಹತ್ರ ಎಲ್ಲ ಹೋಗಿ ಅವ್ರಿಗೆ ಹಿಡಿದು ಕೇಸ್ ಹಾಕೋದು ಇದಿಲ್ಲ. ಮತ್ತು ಊರಿನ ಜನಕ್ಕೆ ಕರೆದೆ ನಿಮ್ಮ ಶಾಂತಿ ಸುವ್ಯವಸ್ಥೆ ಏನಪ್ಪ ಬೇಕು, ಏನು ಮಾಡಬೇಕು ಹೇಳಿ ಅಂತ ಹೇಳಿದೆ, ಕೇಳೋರಿಲ್ಲ ಅಲ್ಲಿ. ಯಾಕಂದರೆ ಈ ಹಳ್ಳಿಗಳಿಗೆ ಹೋಗೋದಕ್ಕೆ ಹೆದರ್ತಾರೆ. ಅಲ್ಲಿನ ರೋಡಿನ ವ್ಯವಸ್ಥೆಗಳು ಬಹಳ ಇದರಲ್ಲಿದ್ದಾವೆ. ಅಂಥ ಸಂದರ್ಭದಲ್ಲಿ ಹರಿಜನ್ ಚಂದ್ರಪ್ಪ ಬಹಳ ಪ್ರಖ್ಯಾತಿಯಾಗಿದ್ದ. ಏನು ಸರ್ ಅವನ ಕತ್ತಲ್ಲಿ ಯಾವಾಗಲೂ ಗೋಲ್ಡು ಎಲ್ಲ ಇರ್ತಾ ಇತ್ತು ಆಗಿನ ಕಾಲ. ಎಲ್ಲಿ ಸರ್ ಇದೇ ಏನೇನು ಆಗಿನ ಕಾಲ ತ್ರೇತಾ ಈಗ ಆ ಯುಗ ಅಲ್ಲ, ಈ ಯುಗದಲ್ಲೇ ನಡೀತಾ ಇತ್ತು ಒಂದು ಕಡೆಗೆ. ಅದಾದಮೇಲೆ ಅದು ಇನ್ನೂ ದ್ವೇಷ ಹಾಗೇ ಇತ್ತು ನೋಡಿ. ಯಾರು ಹರಿಜನ್ ಚಂದ್ರಪ್ಪ, ಇವನಿಗೆ ಬಜ್ಜಪ್ಪನ ಯಾರು ಈಗ ಸತ್ತೋಗಿರೋನು ಭಾಗಪ್ಪ ಅಂತ ಅವನ ಕಡೆಯವ್ರಿಗೆ ಬಹಳ ಇದಿತ್ತು, ಸಿಟ್ಟಿತ್ತು ಹರಿಜನ್ ಚಂದ್ರಪ್ಪ ಮಾಡಿರೋದು ಎಲ್ಲ. ಕಡೆಗೆ ಏನು ಮಾಡಿದ್ರು, ಒಂದು ದ್ವೇಷ ಒಂದು ಇಟ್ಕೊಂಡು. ಯಾತಕ್ಕಂತ ಹೇಳಿದ್ರೆ ಇವನು ಆ ಪಿಂಟು ಅಂತ ಇದ್ದಾನಲ್ಲ, ಯಾರು ಪ್ರಕಾಶ್ ಆಲಿಯಾಸ್ ಪ್ರಕಾಶ್, ಅವನಿಗೆ ಅವನ ರಿಲೇಷನ್ಸು ಸಹ ಮರ್ಡರ್ ಮಾಡಿದ್ರು ಎಲ್ಲ. ಭಾಳ ಇದಾಗುತ್ತೆ. ಅದರಲ್ಲಿ ರವಿ ಅಂತ ಹೇಳಿದ ಒಬ್ಬ ಅಡ್ವೊಕೇಟ್ ಇದ್ದ, ಓಪನ್ ಇದರಲ್ಲೇ ಮಾಡಿಸ್ತಾ ಇದ್ರು ಸರ್, ಏನೋ ಮರ್ಡರ್ಸು ಎಲ್ಲ. ಒಂದು ಅಡ್ವೊಕೇಟ್ಗೆ ಹೋಗಿದ್ದೆ, ಕೋರ್ಟ್ ಹತ್ರ ಒಂದು ಮರ್ಡರ್ ಮಾಡಿದ್ರೆ ವಾಟ್ ಇಟ್ ಮೀನ್ಸ್